ದೀಪಾವಳಿ ಒಳಗ ಮನಿ ಕ್ಲೀನ್ ಮಾಡಾಕತ್ತಾಗ ಈ ಟ್ರಿಕ್ ನಿಮ್ಗೆ ಬಹಳ ಯೂಸ್ಫುಲ್ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನಾನು ಎಣ್ಣೆ ಸ್ಟೋರ್ ಮಾಡಾಕ ಯೂಸ್ ಮಾಡುವಂಥ ಈ ಕ್ಯಾನ್ ನೋಡ್ರಿ ಎಷ್ಟು ಎಣ್ಣೆ ಜಿಡ್ ಹಿಡಿದು ಬಿಟ್ಟೈತಿ. ಹೆಚ್ಚಾನ ಹೆಚ್ಚು ಎಲ್ಲರ ಮನೆ ಒಳಗೆ ಈ ಥರದ ಎಣ್ಣೆ ಕ್ಯಾನ್ ಇದ್ದ ಇರ್ತೈತಿ. ಇದನ್ನ ಕ್ಲೀನ್ ಮಾಡಾಕ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಕತಿ. ಆದ್ರೆ ಇವತ್ತಿನ ವಿಡಿಯೋದಾಗ ಇದನ್ನ ನೀವು ಚಿಟಿಕೆ ಹೊಡೆಯೋಷ್ಟರಲ್ಲಿ ಹೆಂಗೆ ಕ್ಲೀನ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡಾಕತ್ತೀನಿ. ನೋಡ್ರಿ, ಈ ಕ್ಯಾನ್ ನೀವಿಲ್ಲಿ ನೋಡಾಕತ್ತಿರ್ಬೋದು. ಇದ್ರ ಕ್ಯಾಪ್ ಇರಲಿ ಅಥವಾ ಸೈಡ್ಗೆ ನೋಡ್ರಿ ಈ ಹಿಡ್ಕಿ ಇರ್ತೈತಲ್ಲ, ಇದ್ರ ಎಡ್ಜಸ್ಗೆ ಎಷ್ಟು ಎಣ್ಣೆ ಜಿಡ್ ಹಿಡ್ದೈತಿ. ಇದನ್ನ ಕ್ಲೀನ್ ಮಾಡಾಕ ಒಂದ್ ಸ್ವಲ್ಪ ಕಷ್ಟ ಅನಿಸ್ತೈತಿ. ಆದ್ರೆ ಇವತ್ತ ನಾನು ತಿಳ್ಸಾಕತ್ತಿರೋ ಈ ಉಪಾಯ ಮಾಡಿದ್ರೆ ಇದನ್ನ ನಾವು ತಿಕ್ತಾ ಕುಂದ್ರೋ ಅವಶ್ಯಕತೆ ಇಲ್ಲ. ನಾನು ತಿಳಿಸಿರೋ ಈ ಪೇಸ್ಟ್ನ ಜಸ್ಟ್ ಹಚ್ಚಿಟ್ರೆ ಸಾಕು, ಇದು ತಾನ ಕ್ಲೀನ್ ಆಕತಿ. ಇದನ್ನ ತಯಾರ್ಸಕ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬರ್ರಿ. ಏನು ಮಾಡ್ರಿ, ಒಂದು ಸಣ್ಣ ಬಟ್ಲ ತಗೋರಿ. ಇದ್ರ ಒಳಗೆ ನಾವು ನಾರ್ಮಲಿ ಹಲ್ ತಿಕ್ಕಾಕ ಯೂಸ್ ಮಾಡ್ತೇವೆ ನೋಡ್ರಿ, ಕೋಲ್ಗೇಟ್ ಅಥವಾ ಇನ್ಯಾವುದಾದ್ರೂ ಪೇಸ್ಟ್, ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ತಗೋರಿ. ಇದನ್ನು ನಾನು ಒಂದು ಸ್ವಲ್ಪ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತಗೋರಿ. ಇದು ಒಂದು ಚಮಚೆ ಅಷ್ಟು ಆಗ್ಬೋದು. ಒಂದು ಸಣ್ಣ ಚಮಚೆಯಿಂದ 1 ಚಮಚೆಯಷ್ಟು ಕೋಲ್ಗೇಟ್ ಪೇಸ್ಟ್ ತಗೋರಿ. ಈಗ ಇದ್ರಾಗ ಅರ್ಧ ಚಮಚೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ರಿ. ನಾವು ಅಡುಗೆ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಸೋಡಾ ಇದು. ಇದನ್ನು ಸಣ್ಣ ಚಮಚೆಯಿಂದ ಅರ್ಧ ಚಮಚೆ ಅಷ್ಟು ತಗೋರಿ. ಇದು ಇಲ್ಲ ಅಂದ್ರೆ ಇನ್ನೂ ಪ್ಯಾಕೆಟ್ ಇರ್ತೈತೆ ನೋಡ್ರಿ, ಅದನ್ನ 1 ಪ್ಯಾಕೆಟ್ ಹಾಕ್ರಿ. ಇಲ್ಲ ಅಂದ್ರೆ ಬೇಕಿಂಗ್ ಪೌಡರ್ ಇದ್ರೆ ಅದು ಹಾಕ್ಬಹುದು. ಈಗ ಇದ್ರಾಗ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ರಿ. ಒಣಗಿರೋ ನಿಂಬೆ ಹಣ್ಣು ಅಥವಾ ಒಂದು ಸ್ವಲ್ಪ ಕೆಟ್ಟಿರೋ ನಿಂಬೆ ಹಣ್ಣು ಇರ್ತಾವೆ ನೋಡ್ರಿ, ಅವನ್ನ ನಾವು ಬಿಸಾಕ್ತೀವಿ, ಅವನ್ನ ಇದಕ್ಕೆ ಯೂಸ್ ಮಾಡ್ಬೋದು. ಸೋಡಾ ಮತ್ತು ನಿಂಬೆ ಹಣ್ಣಿನ ರಸ ಮಿಕ್ಸ್ ಆದ್ಮ್ಯಾಗ ನೋಡ್ರಿ ಈ ರೀತಿ ಆಸಿಡಿಕ್ ರಿಯಾಕ್ಷನ್ ಆಗಿ ಇದ್ರಾಗ ಬಬಲ್ಸ್ ಬರ್ತವು. ಅರ್ಧ ಚಮಚೆಯಷ್ಟು ನಿಂಬೆ ಹಣ್ಣಿನ ರಸ ಹಾಕಿದ್ಮ್ಯಾಗ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಸೋಡಾ ಇರ್ಬೋದು, ಕೋಲ್ಗೇಟ್ ಅಥವಾ ನಿಂಬೆ ಹಣ್ಣಿನ ರಸ ಇವು ಎಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನ ಕಲಿಸ್ರಿ. ನೀವಿಲ್ಲಿ ನೋಡಕತ್ತಿರ್ಬೋದು ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ತೆಳ್ಳಗಿರಬೇಕು. ನೀವು ಬೇಕಂದ್ರೆ ಇದ್ರಾಗ ಇನ್ನೊಂದು ಸ್ವಲ್ಪ ನಿಂಬೆ ಹಣ್ಣು ಸೇರಿಸ್ಬಹುದು. ಈಗ ಈ ಪೇಸ್ಟ್ನ ನಾವು ಯಾವ ಪಾತ್ರೆ ಕ್ಲೀನ್ ಮಾಡ್ಬೇಕಂತ ಇದೀವಿ ನೋಡ್ರಿ, ಅದ್ರ ಮ್ಯಾಗ ಬ್ರಷ್ ಅಥವಾ ನೀವು ಬಾಂಡೆ ತಿಕ್ಕೋ ತಂತಿ ಅಥವಾ ವೈರ್ ಇರ್ತೈತಲ್ಲ ಅದರಿಂದ ಹಚ್ಚಬೇಕು. ನಾನಿಲ್ಲೇ ಬ್ರಷ್ ತಗೊಂಡೇನಿ, ಬ್ರಷ್ನಿಂದ ಹಚ್ಚಕ್ಕೆ ಈಸಿ ಆಕತಿ. ನೋಡ್ರಿ ಎಣ್ಣೆ ಜಿಡ್ ಎಲ್ಲೆಲ್ಲ ಐತಲ್ಲ ಅಲ್ಲಿ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಚ್ಚ್ರಿ. ಪಾತ್ರೆ ಎಲ್ಲ ಕಡೆ ಇದನ್ನ ನೋಡ್ರಿ ಈ ರೀತಿ ಚಂದಗ ಸವರಿ ಪೂರ್ತಿ ಕೋಟ್ ಮಾಡ್ಕೊಂಡು ತಗೋರಿ. ನಾನು ಕ್ಯಾನ್ ಪೂರ್ತಿ ಇದನ್ನ ಚಂದಗ ಸೌರೇನಿ. ಒಳಗಿನ ಸೈಡ್ನು ಈ ಪೇಸ್ಟ್ ಹಚ್ಚಬೇಕು, ಅಂದ್ರೆ ಎಣ್ಣೆ ಜಿಡ್ಡೆಲ್ಲ ಪೂರ್ತಿ ಕ್ಲೀನ್ ಆಕತಿ. ಈ ಕ್ಯಾನ್ ಮುಚ್ಚಳ ಮತ್ತು ಇದ್ರ ಒಳಗೆ ಇರುವಂಥ ಎಣ್ಣೆ ಹಾಕೋ ಚಮಚೆ ಏನೈತೆ ನೋಡ್ರಿ, ಆ ಎರಡಕ್ಕೂ ನಾನು ಈ ಪೇಸ್ಟ್ ಹಚ್ಚಿ ತಗೊಳಕತ್ತೇನಿ. ನೋಡ್ರಿ ಈ ಥರ ಪೂರ್ತಿ ಪಾತ್ರೆಗೆ ನಾವು ತಯಾರಿಸಿರೋ ಮಿಶ್ರಣ ಸೌರಿದ ಮ್ಯಾಗ ಈಗ ಇದನ್ನ ಹಿಂಗೆ ಒಂದು 15 ನಿಮಿಷ ಬಿಡ್ರಿ. ಅಲ್ಲಿವರೆಗೂ ನೀವು ಬೇರೆ ಕೆಲಸ ಮಾಡ್ಕೋಬಹುದು. 15 ನಿಮಿಷ ಆದ್ಮ್ಯಾಗ ಈ ರೀತಿ ತಂತಿ ಅಥವಾ ಬಾಂಡೆ ತಿಕ್ಕೋ ವೈರ್ ಇರ್ತೈತೆ ನೋಡ್ರಿ, ಅದರಿಂದ ಇದನ್ನ ತಿಕ್ಕಿ ತಗೋರಿ. ಎಣ್ಣೆ ಜಿಡ್ ಎಲ್ಲಿ ಜಾಸ್ತಿ ಇರ್ತೈತೆ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ತಿಕ್ಕಬೇಕಾಕತಿ. ಉಳ್ಕಿದ ಸರ್ಫೇಸ್ ನೀವು ಇಲ್ಲಿ ಆಲ್ರೆಡಿ ಗಮನಿಸ್ತಿರ್ಬೋದು ಕ್ಲೀನ್ ಆಗೈತಿ. ಚಮಚೆ ಮತ್ತು ಮುಚ್ಚಳನು ಇದೇ ರೀತಿ ಒಂದು ಸ್ವಲ್ಪ ರಬ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ಈ ರೀತಿ ಚಂದಾಗ ತಿಕ್ಕಿ ತಗೊಂಡ್ಮ್ಯಾಗ ಈಗ ನೀವು ಇದನ್ನ 1-2 ನೀರಿನಿಂದ ಕ್ಲೀನ್ ಆಗಿ ತೊಳೆದು ತಗೋರಿ. ಇದು ಪೂರ್ತಿ ಕ್ಲೀನ್ ಆಗೈತಿ. ಇದನ್ನ ನಾವು ಸೋಪ್ ಹಚ್ಚಿ ಅಥವಾ ಗಂಟೆಗಟ್ಟಲೆ ತಿಕ್ತಾ ಕುಂತಿಲ್ಲ. ನೋಡ್ರಿ ಇದು ಆಲ್ರೆಡಿ ಎಷ್ಟು ಕ್ಲೀನ್ ಆಗೈತಿ. ನಾನು ಇದನ್ನ ಬರೀ ಒಂದು ಸ್ವಲ್ಪ ನೀರು ಹಾಕಿ ನಿಮ್ಗೆ ಇಲ್ಲಿ ತೋರ್ಸಾಕತ್ತೀನಿ. ಇನ್ನು ನಾನು ಇದನ್ನ ಪೂರ್ತಿ ಚಂದಾಗ ತೊಳೆದಿಲ್ಲ, ನಿಮ್ಗೆ ಹಂಗೆ ತೋರ್ಸಾಕತ್ತೇನೆ ನೋಡ್ರಿ. ಹಿಡ್ಕಿ ಸೈಡ್ ಏನು ಎಣ್ಣೆ ಜಿಡ್ ಇತ್ತಲ್ಲ ಇದು ಪೂರ್ತಿ ಕ್ಲೀನ್ ಆಗೈತಿ. ಒಳಗೂ ಅಷ್ಟ ಪರ್ಫೆಕ್ಟ್ ಆಗಿ ಎಲ್ಲ ಎಣ್ಣೆ ಜಿಡ್ ಹೋಗೈತಿ. ನೋಡ್ರಿ ಮುಚ್ಚಳಕ್ಕೂ ಎಷ್ಟು ಎಣ್ಣೆ ಜಿಡ್ ಇತ್ತು, ಇದು ಪೂರ್ತಿ ಕ್ಲೀನ್ ಆಗೈತಿ. ಈಗ ಇದನ್ನ ಇನ್ನೊಂದು ನೀರಿನಿಂದ ಚಂದಾಗ ತೊಳೆದು ತಗೊಳ್ಳೋಣ. ನಾನು ಇದನ್ನ 2 ನೀರಿನಿಂದ ತೊಳೆದೇನಿ. ಈ ರೀತಿ ಇದನ್ನ ತೊಳೆದ ಮ್ಯಾಗ ಒಂದು ಕಾಟನ್ ಅರ್ಬಿಯಿಂದ ಒರೆಸಿ ಇಡ್ರಿ, ಅಂದ್ರೆ ಇದ್ರ ಮ್ಯಾಗ ಕಲಿ ಬೀಳಂಗಿಲ್ಲ. ಸ್ಟೀಲ್ ಮ್ಯಾಗ ಅಷ್ಟೊಂದು ಕಲಿ ಬೀಳಂಗಿಲ್ಲ, ಆದ್ರೂ ನೀವು ಬೋರ್ ನೀರು ಯೂಸ್ ಮಾಡ್ತಾ ಇದ್ರ ಅದ್ರ ಮ್ಯಾಗ ಒಂದು ಸ್ವಲ್ಪ ಬೆಳ್ಳಗೆ ಕಲಿ ಬೀಳ್ತೈತಿ. ಅದು ಬೀಳಬಾರ್ದು ಅಂತ ಇದನ್ನ ಈ ರೀತಿ ಒರೆಸಿನ ತಗೋರಿ. ನೋಡ್ರಿ ಈ ಎಣ್ಣೆ ಕ್ಯಾನ್ ಅಗದಿ ಹೊಸದಿರ್ತೈತಲ್ಲ ಆ ರೀತಿ ಪಳ ಪಳ ಹೊಳೆಯಾಕತ್ತೈತಿ. ನಿಮ್ಗೆ ಸ್ಕ್ರೀನ್ ಮ್ಯಾಗ ಇದು ಮುಂಚೆ ಹೆಂಗಿತ್ತು ಮತ್ತು ನಂತರ ಹೆಂಗಾಗೈತೆ ಅನ್ನೋದು 2 ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ.
ಭೇಟಿ ಆಗೋಣಂತ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.